ಔಷಧಿ ಕೊಟ್ಟ ತಕ್ಷಣ ಎಷ್ಟು ಬೇಗ ಸುಧಾರಿಸ್ಕೊಂಡ ಗೊತ್ತಾ? ನಾನು ಇದನ್ನೆಲ್ಲ ನಂಬಲ್ಲ ಆಂಟಿ. ಆಲ್ರೆಡಿ ನಾನು ಈ ಸಮಯದಲ್ಲಿ ಯಾರು ಯಾವುದೇ ಔಷಧಿನ ಕೊಡ್ಲಿ ಅದನ್ನ ನಾವು ಸುಜಯ್ ಕೊಡೋಣ. ಅದು ಹೋಮಿಯೋಪತಿನೋ ಅಲೋಪತಿನೋ ನನಗೆ ಬೇಡ. ನನಗೆ ನನ್ನ ಸುಜಯ್ ಹುಷಾರಾಗಬೇಕು. ಈ ಬಾಧೆಯಿಂದ ಹೊರಗೆ ಬರಬೇಕು ಅಷ್ಟೇ. ರೀ, ಔಷಧಿ ಕೊಟ್ಟು ಕಳ್ಸಿದ್ರೆ ಯಶು ಕೈಲಿ? ಔಷಧಿ ಖಾಲಿ ಆಗಿತ್ತು ಸರೋಜ. ನಿನ್ನ ಮಗ ಮಂತ್ರವಾದಿ ಹತ್ರ ಇನ್ನೊಂದಷ್ಟು ತರೋಕ್ ಹೋಗಿದ್ದಾನೆ. ಮನೇಲಿ ಔಷಧಿ ಖಾಲಿ ಆಗಿದ್ಯಂತೆ. ಅದನ್ನ ತಗೊಂಡ್ ಬರೋಕೆ ಯಶು ಅಲ್ಲಿಗೆ ಹೋಗಿದ್ದಾನಂತೆ. ಬೇಗ ಬರ್ತಾನೆ, ಹೆದರ್ಕೋಬೇಡಿ. ಯಾಕೋ ನನ್ನ ಮನ್ಸಿದಕ್ಕೆ ಹೋಗ್ತಾ ಇಲ್ಲ ಆಂಟಿ. ನಾನು ಯಾವುದಕ್ಕೂ ಆಂಬ್ಯುಲೆನ್ಸ್ ಕಾಲ್ ಮಾಡ್ತೀನಿ. ಸ್ವಾಮಿಗಳೇ, ಓಹೋ, ತಾವು ಗಣೇಶನ ಹಬ್ಬಕ್ಕೂ ರಾಜ್ಯೋತ್ಸವಕ್ಕೂ ಬೆಂಗಳೂರು ಪೇಟೆನಲ್ಲಿ ಸಿನಿಮಾ ಸ್ಟಾರ್ಗಳು ಬರೋದನ್ನು ನಾನು ಕೇಳಿದ್ದೀನಿ. ಇದೇನಿದು ನಮ್ಮ ಜಾಗಕ್ಕೆ ಸಿನಿಮಾ ಸ್ಟಾರು? ಅದು ನೀವು ಅಪ್ಪಂಗೆ ಔಷಧಿ ಕೊಟ್ಟಿದ್ರಲ್ಲ, ಅದಿನ್ನೊಂದು ಸ್ವಲ್ಪ ಬೇಕಿತ್ತು. ಏಯ್, ಅದೇನು ಟಿವಿನಲ್ಲಿ ತೋರಿಸೋ ಹಾಲ್ ಪೌಡ್ರೇನೋ ತಿಂದು ಖಾಲಿ ಮಾಡೋಕೆ? ಔಷಧಿ ಅದು. ಆ ಹುಡುಗನಿಗೆ ಎಷ್ಟು ಬೇಕೋ ಅಷ್ಟು ನಾನು ಕೊಟ್ಟಿದ್ದೀನಿ. ಅತಿ ಆದರೆ ಅಮೃತನೂ ವಿಷಾನೇ. ಈಗ ನೀವು ಕೊಡೋ ಔಷಧಿ ಸೋಮುಗಲ್ಲ, ಕಡೆ ಮನೆಗೆ ಬಂದಿದ್ದಾರಲ್ಲ ಅವ್ರಿಗೆ. ಪರವಾಗಿಲ್ವೇ, ಸಿಟಿಗೂ ನಾಟಿಗೂ ನಂಟಾಗಿದೆ. ಚುಚ್ಚುಮದ್ದು ತಗೊಂತಿದ್ದವರು ವಿಭೂತಿ ಕಷಾಯದ ಕಡೆ ಮುಖ ಮಾಡಿರೋ ಹಾಗಿದೆ. ಅದೆಲ್ಲ ಇರಲಿ, ಮೊದಲು ಔಷಧಿ ಕೊಡಿ. ಸಾಲಲ್ಲ. ಯೋ ಸ್ಟಾರು, ಅದೇನು ಹಂಗೆ ನೋಡ್ತಿದ್ದೆ ನಮ್ಮ ಹುಡುಗಿನ? ಭೈರವಿ ಅಂತ, ಒಳ್ಳೆ ಕೈ. ಮಣ್ಣು ಮುಟ್ಟಿದ್ರು ಹೊನ್ನಾಗತ್ತೆ. ಭೈರವಿ, ಇವನು ಯಶ್ ಅಂತ. ಇವನು ನನಗೆ ಗೊತ್ತು. ಇವನು ಹುಟ್ಟಿರೋದೇ ಬಹಳ ದೊಡ್ಡ ಕೆಲಸ ಸಾಧಿಸೋದಕ್ಕೆ. ಅದು ಅವನು ವಿಧಿ. ಇಲ್ಲಿಗೆ ಬರೋದಕ್ಕೆ ವಿಧಿ ಕಾರಣ ಅಲ್ಲ. ಅಕಸ್ಮಾತ್ ವಿಧಿ ನನ್ನನ್ನು ಎಲ್ಲಾದ್ರೂ ಕರ್ಕೊಂಡೋದ್ರೆ ಅದು ಸಿನಿಮಾ ಥಿಯೇಟ್ರಿಗೆ. ಹೀರೋ ಆಗಿ ಬೆಳ್ಳಿ ಪರದೆ ಮೇಲೆ ಬರ್ತೀನಿ. ಅದಕ್ಕಿಂತ ದೊಡ್ಡ ಸಾಧನೆ ಮಾಡ್ತೀಯ. ಆದರೆ ಅಷ್ಟರಲ್ಲಿ ಎಷ್ಟೋ ಜೀವಗಳನ್ನ ಬಲಿದಾನ ಮಾಡಬೇಕಾಗತ್ತೆ ನೀನು. ಏನು? ಎಲ್ಲ ಸಮಯ ಬಂದಾಗ ಗೊತ್ತಾಗತ್ತೆ. ಈಗ ಬಂದ ಕೆಲಸ ನೋಡೋಣ. ಭೈರವಿ, ನೀನು ಕಡೆ ಮನೆಗೆ ಹೋಗ್ತಾ ಇದೀಯಾ? ಸುಜಯ್ ಕಂಡೀಷನ್ ತುಂಬಾ ಕೆಟ್ಟ ಹೋಗ್ತಾ ಇದೆ ಅಂಕಲ್. ಈ ಲೋಕಲ್ ಡಾಕ್ಟರ್ಸ್ ಅವ್ನಿಗೇನೂ ಮಾಡೋಕ್ಕಾಗ್ತಿಲ್ಲ. ನೀವಿವಾಗ ಆಗಲ್ಲ ಅಂದ್ರೆ ನಮಗ್ ಬೇರೆ ಆಪ್ಷನ್ನೇ ಇಲ್ಲ. ಪ್ಲೀಸ್
ಕೈಲಿ ಏನಾದ್ರೂ ಹೆಲ್ಪ್ ಮಾಡಿ. ಅವ್ನ ಕಂಡೀಷನ್ ತುಂಬಾ ಸೀರಿಯಸ್ ಆಗಿದೆ. ಪ್ಲೀಸ್ ಒಂದು ಆಂಬ್ಯುಲೆನ್ಸ್ ಆದ್ರೂ ಕಳಿಸ್ಕೊಡಿ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿವ್ಯಾ, ಬಟ್ ಅಲ್ಲಿಗೆ ಆಂಬುಲೆನ್ಸ್ ಬರೋಕ್ಕೆ ಸಾಧ್ಯನೇ ಇಲ್ಲ. ರೋಡ್ ಬ್ಲಾಕ್ ಆಗಿದ್ರೆ ಹೇಗೆ ಬರೋಕ್ಕಾಗುತ್ತೆ? ನೀನೇ ಹೇಳಮ್ಮ. ಐ ಆಮ್ ಸಾರಿ. ಸಮಾಧಾನ ಮಾಡ್ಕೊಳ್ಳಿ. ಯಶು ಬೇಗ ಬಂದ್ಬಿಡ್ತಾನೆ. ಔಷಧಿ ತಗೊಂಡ್ ಬರಕ್ ಹೋಗಿದ್ದಾನೆ. ಚೈತ್ರ ಅವರೇ, ದಯವಿಟ್ಟು ಅಳ್ಬೇಡಿ. ಸುಜಯ್ 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 ಕಣ್ಬಿಡು ಕಂದ. ಸುಜಯ್ ದಿವ್ಯಾ, ಏನ್ ಮಾಡ್ತಿದ್ಯಾ? ನನಗೆ ಸುಮ್ಮನೆ ಆ ಕಡೆ ಈ ಕಡೆ ಓಡಾಡ್ಕೊಂಡಿರಕ್ಕಾಗಲ್ಲ ಅಮ್ಮ. ನಾನು ಇವನ್ನ ಏನಾದರೂ ಮಾಡಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ. ದಿವ್ಯಾ, ದಿವ್ಯಾ ಏನ್ ಮಾಡ್ತಿದ್ಯಾ? ಎಂಥ ದಿನ ತಂದ್ಬಿಟ್ಟ ದೇವ್ರು. ನನ್ನ ಮಕ್ಳಿಗೆ ಒಂದು ಸಣ್ಣ ಸಹಾಯ ಮಾಡಕ್ಕೂ ಆಗ್ತಿಲ್ಲ. ಇದನ್ನ ನೋಡ್ಕೊಂಡು ನಾನು ಇನ್ಯಾಕೆ ಬದುಕಿರ್ಲಿ? ಯಾಕೆ ಬದುಕಿರ್ಲಿ? ಸಮಾಧಾನ ಮಾಡ್ಕೊಳ್ಳಿ. ಇದ್ದಕ್ಕಿದ್ದ ಹಾಗೆ ವಾತಾವರಣ ಬದಲಾಗ್ತಾ ಇದೆ. ಅಕ್ಕ, ಸುಜಯ್, ಅಕ್ಕ ನಂಗೆ ಏನಾಯ್ತು? ಏನೂ ಆಗಿಲ್ಲ, ಏನೂ ಆಗೋದೂ ಇಲ್ಲ. ನಾನಿರೋವರೆಗೂ ನಿನಗೇನೂ ಆಗಲ್ಲ ಬಿಡು. ದಿವ್ಯಾ, ಯಶು ಬಂದ. ಅಕ್ಕ ತುಂಬಾ ಹೊಟ್ಟೆ ನೋವ್ತಾ ಇದೆ, ನಾನು ಹೋಗಿ ಮಲ್ಕೋತೀನಿ. ಅಕ್ಕ ಹೋಗಿ ಮಲ್ಕೋ, ನಾನು ಬರ್ತೀನಿ. ಹುಷಾರು. ಸುಜಯ್ನ ಕರ್ಕೊಂಡು ಆಸ್ಪತ್ರೆ ಹೋಗೋಣ ಅನ್ಕೊಂಡಿದ್ವಿ. ನೀನ್ ಬಂದಿದ್ದು ಒಳ್ಳೇದಾಯ್ತು. ಔಷಧಿ ಕೊಡು. ಔಷಧಿ ಖಾಲಿ ಆಗಿತ್ತಮ್ಮ. ಏನೋ ಹೇಳ್ತಿದ್ಯಾ? ಮತ್ತೆ ಸುಮ್ಮನೆ ಇಲ್ಲಿಗೆ ಬಂದ್ಯಾ? ಹೇಗಾದ್ರೂ ಮಾಡಿ ಔಷಧಿ ತರಬೇಕು ಅಂತ ಗೊತ್ತಾಗಲ್ಲ? ನಾನು ಔಷಧಿ ತರಲಿಲ್ಲ, ಔಷಧಿ ಕೊಡೋರ್ನೇ ಇಲ್ಲಿ ಕರ್ಕೊಂಬಂದಿದ್ದೀನಿ.